ಮೊದಲನೇದಾಗಿ ಕರ್ನಾಟಕದ ಸಮಸ್ತ ನಾಡಿನ ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಕರ್ನಾಟಕದ ಸಮಸ್ತ ನಾಡಿನ ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಅಲ್ಲ ಆಶೀರ್ವಾದದಿಂದ ಎಲ್ರಿಗೂ ಕೂಡ ಕಷ್ಟ ದೂರ ಆಗಲಿ ಅಂತ ಬೇಡ್ಕೊಳ್ತೀನಿ. ವಿಶೇಷವಾಗಿ ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಸಾಕಷ್ಟು ವರ್ಷಗಳಿಂದ ಈ ಕುಟುಂಬ ಬರುತ್ತೆ. ಸೊ ವಿಶೇಷವಾಗಿ ಅವರು ರಂಜಾನ್ ಹಬ್ಬವನ್ನು ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಕೂಡ ಸಾಕಷ್ಟು ದಿನಸಿ ಸಾಮಗ್ರಿಗಳನ್ನು ತಂದುಕೊಟ್ಟು ಒಂದು ಅರ್ಥಪೂರ್ಣವಾದಂಥ ರಂಜಾನನ್ನು ಆಚರಣೆ ಮಾಡ್ತಿದ್ದೀರಾ. ಪ್ರತಿ ವರ್ಷ ಕೂಡ ಇಲ್ಲಿಗೆ ಬರ್ತೀರಾ. ಸೊ ನಿಮಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕೊಟ್ಟು ಆ ಅಲ್ಲ ಅವರು ನಿಮ್ಗೆ ಆಶೀರ್ವದಿಸಲಿ ಅಂತ ಬೇಡ್ಕೊಳ್ತೀನಿ. ವಿಶೇಷವಾಗಿ ನಮ್ಮ ಆಶ್ರಮದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಕರ್ನಾಟಕದ ಜನತೆಗೆ ನಮ್ಮ ಕಡೆಯಿಂದನೂ ನಮಸ್ಕಾರಗಳು. ಇಲ್ಲಿ ಜಾತಿ ಭೇದ ಮತ ಅಂತ ಏನೂ ಇಲ್ಲ. ಈಗ ಹುಟ್ಟಿದ ತಂದೆ ತಾಯಿನ ಸಾಕೋದೇ ತುಂಬ ಕಷ್ಟ ಆಗಿದೆ. ಅಂಥದ್ರಲ್ಲಿ ನಮ್ಮ ಯೋಗೇಶ್ ಅವರು ತುಂಬ ಉತ್ತಮವಾದ ಕೆಲಸನ ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಇದು ನಾವು ಹೇಳೋದು ಇಷ್ಟ, ನಮ್ಮ ಕೆಲವರು ಸ್ನೇಹಿತರಿರ್ತಾರೆ, ಒಂದೊಂದು ಗ್ರೂಪ್ ಇರುತ್ತೆ, ಒಂದು 5 ಜನ 10 ಜನ ಗ್ರೂಪ್ ಇರುತ್ತೆ. ಒಂದೊಂದು 6 ಜನ 7 ಜನ ಗ್ರೂಪ್ ಅಂದ್ರೂ ಪ್ರತಿ ತಿಂಗಳು ಒಂದೊಂದು ಬರ್ತ್ಡೇ ಬರುತ್ತೆ. ಆ ಬರ್ತ್ಡೇಗೋಸ್ಕರ ಸುಮಾರು ದುಡ್ಡನ್ನ ವೆಚ್ಚ ಮಾಡ್ತಾರೆ. ಅದರಲ್ಲಿ ಒಬ್ಬೊಬ್ಬರು ಬೇಡ, ಎಲ್ಲರೂ ಸೇರಿ ಗ್ರೂಪಿಂದ ಒಂದು 500 ಇನ್ವೆಸ್ಟ್ ಮಾಡಿ ಸ್ವಲ್ಪ ಎತ್ತಿಟ್ಬಿಟ್ಟು ಇಂಥ ಆಶ್ರಮಗಳಿಗೆ ಹೆಲ್ಪ್ ಮಾಡಿದ್ರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ, ಇವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀರಾ. ಹೇಗಿದೆ? 3 ವರ್ಷ ಆಯಿತು. ಹೇಗಿದೆ ಆಶ್ರಮ? ಇನ್ನೊಂದೇನಪ್ಪ ಅಂದರೆ, ನಾವು ಎಷ್ಟೋ ದುಡ್ಡು ಎಲ್ಲೆಲ್ಲೋ ವೇಸ್ಟ್ ಖರ್ಚು ಮಾಡ್ತೀವಿ ಸರ್, ಆದರೆ ನಮಗೇನು ಸ್ವಲ್ಪ ತೃಪ್ತಿ ಅನ್ನೋದಿರಲ್ಲ. ಇಲ್ಲಿ ಬಂದು ಜಸ್ಟ್ 500 ರೂಪಾಯಿದೆಲ್ಲ ತಂದುಕೊಟ್ರೆ ನಮಗೇನೋ ಒಂಥರ ಕಳ್ಕೊಂಡಿರೋದು ಬಂದಂಥ ಇದಾಗುತ್ತೆ. ಒಂದು ಮನಸ್ಸಿಗೆ ತುಂಬ ತೃಪ್ತಿ ಆಗುತ್ತೆ. ಅದರಿಂದ ಎಲ್ಲರಿಗೂ ಹೇಳೋದಿಷ್ಟೇ, ಎಲ್ಲಿ ವೇಸ್ಟ್ ಖರ್ಚು ಮಾಡ್ದಂಗೆ ನಮ್ಮ ಆಶ್ರಮ ಇರುತ್ತಲ್ಲ ಅಂತಾಗ ಇಲ್ಲೇ ಅಂತಲ್ಲ, ಎಲ್ಲಾದರೂ ಆಗಲಿ ಸ್ವಲ್ಪ ಆಗಲಿ ಎತ್ತಿಟ್ಟು ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಆಶ್ರಮ ಹೇಗಿದೆ? ಆಶ್ರಮ ತುಂಬ ಚೆನ್ನಾಗಿದೆ. ಹೋದ ಸಲಿಗಿನ ಈ ಸಲ ತುಂಬ ಚೆನ್ನಾಗಿದೆ. ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರೆ ಕಮ್ಮಿನೇ, ಯಾಕಂದರೆ ಇಂಥ ಕಾಲದಲ್ಲಿ ನಿಮ್ಮಂತವರಿದ್ರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು, ಧನ್ಯವಾದಗಳು. ಅಮ್ಮ, ತಾವೇನು ಹೇಳ್ತೀರಿ? ಎಷ್ಟು ವರ್ಷಗಳಿಂದ ಬರ್ತೀರಾ? ನಮ್ಮ 3 ವರ್ಷದಿಂದ ಬರ್ತಾ ಇದ್ದೀವಿ. ಯೋಗೇಶ್ ಅವ್ರಿಗೆ ತುಂಬ ಟ್ಯಾಂಕ್ಸ್. ಅಪ್ಪ ಅಮ್ಮ ಯಾರು ಸಾಕ್ದಿಂದ ಅಪ್ಪ ಅಮ್ಮ ಇದರಿಂದ ಸಾಕ್ತಾ ಇದ್ದಾರೆ. ನಮ್ಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದಾಗಿಂದ, ಗೊತ್ತಾಯ್ತಾ? ಆಶ್ರಮ ಹೇಗಿದೆ? ತುಂಬ ಚೆನ್ನಾಗೈತೆ ಆಶ್ರಮ ಮಾತ್ರ. ಮದುವೆಗಿಂತ ಇವತ್ತು ಸಿಸ್ಟಮ್ ತುಂಬ ಚೆನ್ನಾಗಿದೆ. ಇದೇ ಥರ ಇನ್ನೊಂದ್ಸತಿ ಬೆಳಿಬೇಕು, ಇನ್ನೊಂದು ವರ್ಷಕ್ಕೂ ಅಂತ ಕೇಳ್ತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ನನ್ನ ಕಡೆಯಿಂದ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಿಜವಾಗ್ಲೂ ಇವ್ರಿಗೆಲ್ಲ ಆಶೀರ್ವಾದ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅಸ್ತಿರೋರ ಹೊಟ್ಟೆನ ತುಂಬಿಸೋಕ್ಕೆ ಇವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಇವ್ರ ಹೊಟ್ಟೆನ ಅಲ್ಲ, ಅವ್ರ ಹೊಟ್ಟೆ ತುಂಬ ಊಟ ಕೊಟ್ಟು, ಮೈ ತುಂಬ ಬಟ್ಟೆ ಕೊಟ್ಟು, ಯಾವುದೂ ಕಷ್ಟ ಬರ್ದಂಗೆ ಕಾಪಾಡಲಿ. ಸೊ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಪರವಾಗಿ ಇವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಾವು ನಿಮಗೆ ಧನ್ಯವಾದ ಹೇಳ್ಬೇಕು. ಇಷ್ಟೊಂದು ನಮಗಿಂತ ಜಾಸ್ತಿ ಶ್ರಮ ಪಡ್ತಾರ ನೀವು, ನಮಗೂ ಇಂಥ ಅವಕಾಶ ಕಲ್ಪಿಸೋದಕ್ಕೆ ನಿಮಗೂ ಧನ್ಯವಾದಗಳು.
ಥ್ಯಾಂಕ್ ಯು ಅಮ್ಮ. ದೇವ್ರು ಒಳ್ಳೇದು ಮಾಡಲಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಒಂದ್ಸತಿ ಈ ಆಶ್ರಮಕ್ಕೆ ವಿಸಿಟ್ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಭಗವಂತನ ಆಶೀರ್ವಾದ, ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಳ್ಳಿ. ದೇವ್ರು ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೊ ಮಚ್.